ಹಾಂ, ಬೆಳಗಿನ ಜಾವ 3 ಗಂಟೆಗೆ ನಮ್ಮ ಶಿಷ್ಯ ಒಬ್ಬರು ಫೋನ್ ಹಾಕ್ದ, ಸರ್ ಅಣ್ಣ ಸಾಹೇಬ್ರು ಕೊಡೋಣ ಸೆಲ್ ಕೊಡೋನು ಹಿಂಗೆ ಹತ್ಕೊಂಡ್ಬಿಟ್ಟಿದೆ ಅಂತ. ನಾನು 3:05ಕ್ಕೆ ಬಂದೆ. ಅಷ್ಟೊತ್ತು ಕಾಲೇ ಇದಾಗಿತ್ತು. ನಾವು ಅಷ್ಟೊತ್ತು ಬಂದು ಫೈರ್ನವ್ರಿಗೆ ಫೋನ್ ಮಾಡಿ, ಪೊಲೀಸ್ನವ್ರು ಮಾಡಿ, ಫೈರ್ ಇಂಜಿನವ್ರು ಬಂದರು, ಪೊಲೀಸ್ನವರು ಬಂದರು, ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಯಾರಿಗೂ ಪ್ರಾಣ ಹಾನಿ ಇಲ್ಲ. ಆಯಿಲ್ ಒಂದು ಸ್ವಲ್ಪ ಆಯಿಲ್ ಕಂಪ್ನಿದು ಫುಲ್ ಡ್ಯಾಮೇಜ್ ಹೋಯ್ತು, ವೇರ್ ಹೌಸು ಫುಲ್ ಡ್ಯಾಮೇಜ್. ಎಷ್ಟು ಬೆಲೆಗಳು ಅಂತ ನಾನು ಅವರು ಬೆಳಗ್ಗೆ ನಮ್ಮ ಮಾಹಿತಿ ಹೇಳಿದ ಪ್ರಕಾರ ಒಂದು 30 ಕೋಟಿ ರೂಪಾಯಿ ಎಷ್ಟು ಹಾಕಿತ್ತು ಒಂದು. ಶೆಲ್ ಪೆಟ್ರೋಲ್ ಬಂತವ್ರ ಸೆಲ್ಲು ಪ್ಲಸ್ ಇದು ಅಷ್ಟರಲ್ಲಿ ಎರಡೂ ಇತ್ತು. ಅವೆರಡು ಸೇರಿ ಅಷ್ಟು ನಮಗೆ. ಈಗ ಜಾಗದ ಮಾಲೀಕರು ನಮ್ಮ ಕೃಷ್ಣಪ್ಪರು ಅಂತ. ಸೆಲ್ ಅದು ಕಂಪ್ನಿ ಅವರು ಬಾಡಿಗೆ ರೆಂಟಿಗೆ ತಗೊಂಡಿದ್ರು. ಅವರಾಗ ಒಂದು 15 ವರ್ಷದಿಂದ ಇದ್ರು ಪಾಪ. ಯಾವತ್ತೂ ಏನೂ ನಮಗೇನು ತೊಂದರೆ ಆಗಿರಲಿಲ್ಲ. ಇದೇ ಪ್ರಥಮ ಬಾರಿಗೆ ವೈರ್ ಶಾರ್ಟ್ ಸರ್ಕ್ಯೂಟಿಂದ ಸಮಸ್ಯೆ ಆಗಿ ಫೈರ್ ಏನೆಲ್ಲ ಮಾಡಿರಲಿಲ್ಲ ಸರ್. ಇನ್ನು ಎಕ್ವಿಪ್ಮೆಂಟ್ ಎಲ್ಲ ಇತ್ತು, ಬಟ್ ಕಂಪ್ನಿ ಡೋರ್ ಹಾಕೊಂಡು ಹೋಗಿತ್ತು. ಸೆಕ್ಯೂರಿಟಿ 4 ಜನ ಇದ್ರು, ಈಚೆ ಕಡೆ ಇದ್ರು. ಅವರು ಭಯ, ಹೆಂಗೋಗಿ ಒಳಗಡೆ ಎಕ್ವಿಪ್ಮೆಂಟ್ ಹಾರಿಸ್ತಾರೆ. ಅದೇನು ಮಾಡಿದ್ರು, ಹಿಂಗೆ ನಾವು ಹೊಡಿಬೇಕು, ಅದೇನು ಆಗಲ್ಲ. ಇಷ್ಟು ನೋಡಿ 50 ಗಾಡಿ ನೀರು ಬಂದಿದೆ, ಏನು 5 ಅಡಿ ಜಾಗನೂ ಬರ್ನ್ ಮಾಡೋಕ್ಕಾಗಿಲ್ಲ. ಇನ್ನು ಈ ಥರ ಆಗಿ ಸಮಸ್ಯೆ ಆಗಿದೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.